ಸುಮಾರು 1 ವಾರದಿಂದ ಮಳೆ ಹೀಗೆ ಸುರಿತಾನೇ ಇದೆ. ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ಬೆಳಗ್ಗೆಯಿಂದ ಚೆನ್ನಾಗೇ ಇರುತ್ತೆ, ಸ್ವಲ್ಪ ಬಿಸಿಲೇ ಇರುತ್ತೆ. ಸಂಜೆ ಆಗ್ತಾ ಹೀಗೆ ಮಳೆ ಎಲ್ಲ ಶುರುವಾಗುತ್ತೆ. ಆಚೆಗೆ ಹೋಗೋ ಟೈಮಲ್ಲೇ ಮಳೆ ಬರೋದು ಜಾಸ್ತಿ. ನಮ್ಮ ಮನೆ ಹತ್ತಿರ ಮಳೆ ಬಂದರೆ ಹೀಗೇ ಆಗೋದು. ಅಂದರೆ ಹೋಗೋದಕ್ಕೆ ಅಲ್ಲಿ ಗ್ಯಾಪ್ ಇದೆ ಆಚೆಗೆ, ಬಟ್ ಒಂದೊಂದು ಸಲ ಕಸ ಏನಾದರೂ ತುಂಬಿಕೊಂಡಿದ್ರೆ ಹೀಗೆ ಅದು ಸ್ಟೋರ್ ಆಗಿರುತ್ತೆ. ಆ ರೀತಿ ಇರುವಾಗ ನಾವು ಆಚೆ ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ ಮಳೆಯಲ್ಲಿ. ಹಾಗೆ ಮಳೆ ಬರುವಾಗ ಮೆಟ್ಲಿಂದ ಎಷ್ಟು ಚೆನ್ನಾಗಿ ನೀರು ಇಳಿದು ಬರ್ತಾ ಇರುತ್ತೆ ಗೊತ್ತಾ. ನಾನು ಈ ಮಳೆ ಬರೋ ಟೈಮಲ್ಲೇ ಜಾಸ್ತಿ ಮೆಟ್ಲುಗಳನ್ನ ಕ್ಲೀನ್ ಮಾಡ್ತೀನಿ, ಯಾಕಂದರೆ ನೀರು ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಎಲ್ಲ ಕಡೆನೂ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಎಲ್ರಿಗೂ ನಮಸ್ಕಾರ, ನಾನು ಶ್ರುತಿ. ನಿಮ್ಗೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಹೀಗೆ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡಿ ಒಂದು 2-3 ತಿಂಗಳೇ ಆಗಿತ್ತು ಅನ್ಕೊತೀನಿ. ವ್ಲಾಗ್ ಅಪ್ಲೋಡ್ ಮಾಡಿದ್ರು ವಾಯ್ಸ್ ಓವರ್ ಮಾಡ್ತಿದ್ದೆ ಅಷ್ಟೇ. ನನಗಂತೂ ತುಂಬ ಖುಷಿ ಆಗ್ತಿದೆ ಹೀಗೆ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ತಾ ಇರೋದು. ಮತ್ತು ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ನಾನು. ಇವತ್ತು ನಿನ್ನೆಯಿಂದ ಸ್ವಲ್ಪ ಬಿಸಿಲಿದೆ ಚೆನ್ನಾಗಿ. ಇಷ್ಟು ದಿನ ಮಳೆ ಮೋಡನೇ ಇತ್ತು, ಮಳೆನೇ ಬರ್ತಾಯಿತ್ತು ಚೆನ್ನಾಗಿ. ಸ್ವಲ್ಪ ಇವತ್ತು ಬಟ್ಟೆ ಒಗೆಯೋದೆಲ್ಲ ಜಾಸ್ತಿ ಇದೆ. ನೆನ್ನೆನೂ ಸ್ವಲ್ಪ ವಾಶ್ ಮಾಡಿದ್ದೀನಿ, ಇವತ್ತು ಸ್ವಲ್ಪ ಮಿಷನ್ಗೆ ಹಾಕಿದ್ದೀನಿ. ಮತ್ತು ಕೈಯಲ್ಲಿ ಬ್ರಷ್ ಮಾಡೋದೆಲ್ಲ ಸ್ವಲ್ಪ ಮಾಡಬೇಕು ಇವತ್ತು. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ, ಅಕ್ಕಿ ರೊಟ್ಟಿ ಮತ್ತು ಹುಳ್ಳಿಕಾಳು ಚಟ್ನಿ ಮಾಡ್ತಾಯಿದ್ದೀನಿ. ಹುಳ್ಳಿಕಾಳು ಚಟ್ನಿನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಆದರೂ ನಾವು ಹೆಂಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಊರಲ್ಲೆಲ್ಲ ಹುಳ್ಳಿಕಾಳು ಚಟ್ನಿ, ಕಡಲೆಕಾಳು ಚಟ್ನಿ ಮತ್ತು ಇನ್ನೂ ಬೇರೆ ಬೇರೆ ಥರ ಏನೇನೋ ಮಾಡ್ತಾರೆ. ಅದು ನಮ್ಮ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೆ ಆ ರೀತಿ ನಾನು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಅಂದರೆ ನಮ್ಮಮ್ಮ ನಮ್ಮ ಅತ್ತೆ ಅವರೆಲ್ಲ ಹೆಂಗೆ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡಿದ್ದೀನಿ, ಅವ್ರ ಹತ್ರ ಕೇಳಿ ಇವಾಗ ನಾನು ನಿಮಗೆ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ. ಹುಳ್ಳಿಕಾಳು ಚಟ್ನಿಗೆ ರಾಗಿ ರೊಟ್ಟಿ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ನಾನಷ್ಟೇ ರಾಗಿ ರೊಟ್ಟಿ ತಿನ್ನೋದು, ನನ್ನ ಮಗಳು ನಮ್ಮ ಮನೆಯವ್ರು ತಿನ್ನಲ್ಲ. ಅವ್ರಿಗೆ ಅಕ್ಕಿ ರೊಟ್ಟಿ, ನನಗೂ ಅಕ್ಕಿ ರೊಟ್ಟಿನೇ, ರಾಗಿ ರೊಟ್ಟಿ ಮಾಡ್ತಾಯಿಲ್ಲ. ರೊಟ್ಟಿ ಜೊತೆಗೆ ಹುಳ್ಳಿಕಾಳು ಚಟ್ನಿ ಚೆನ್ನಾಗಿರುತ್ತೆ. ಇವಾಗ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತು ನನ್ನ ವ್ಲಾಗ್ನ ನೀವು ಕಡೆವರೆಗೂ ನೋಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ಇವಾಗ ಚಟ್ನಿ ಮಾಡೋಣ. ಎಷ್ಟು ಬಟ್ಟೆ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ಸೋಮವಾರದಿಂದ ಶುಕ್ರವಾರದವರೆಗೂ ಇದ್ದಿದ್ದಂತಹ ಬಟ್ಟೆಗಳು. ಶನಿವಾರ ಸ್ವಲ್ಪ ಬಟ್ಟೆನ ವಾಶ್ ಮಾಡಿ ಹಾಕಿದ್ದೆ ನಾನು. ಮತ್ತು ಭಾನುವಾರಕ್ಕೂ ಬಟ್ಟೆಗಳಿದೆ. ಒಂದೇ ದಿನ ತೊಳೆದ್ರೆ ಅಲ್ಲಿ ಒಣಗ್ಸೋಕ್ಕೆ ಜಾಗನೂ ಇರೋದಿಲ್ಲ, ಒಣಗ್ಸೋಕ್ಕಾಗೋದು ಇಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪನೇ ನಾನು ತೊಳ್ಕೊತಾ ಇರ್ತೀನಿ. ಮ್ಯಾಟ್ಸ್ ಎಲ್ಲ ಶನಿವಾರನೇ ಒಗೆದು ಒಣಗಾಕಿದ್ದು ಒಳಗಡೆ ಎತ್ತಿಟ್ಟಿದ್ದೆ. ಮತ್ತು ಇವತ್ತು ಸ್ವಲ್ಪ ಭಾನುವಾರ ಚೆನ್ನಾಗಿ ಬಿಸಿಲು ಬಂದಿದ್ದರಿಂದ ಮತ್ತೆ ಅದನ್ನು ಬಿಸಿಲಲ್ಲಿ ಹಾಕಿದ್ದೆ. ಇಲ್ಲಿ ಹುರುಳಿಕಾಳು ಒಣಗಾಕು ಅಂತ ಅವಳಿಗೆ ಕೊಟ್ಟಿದ್ದೆ ಬಿಸಿಲಲ್ಲಿ. ಒಂದು 5 ನಿಮಿಷ ಬಿಸಿಲು ಬರ್ತಿತ್ತು, ಮತ್ತೆ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಅಲ್ಲೇ ಕೂತು ಯಾವ್ಯಾವ ಕಡೆ ಬಿಸಿಲು ಬರುತ್ತೆ ಅಲ್ಲಿ ಒಣಗಿಸು ಅಂತ ಹೇಳಿದ್ದೆ. ಅಲ್ಲಿ ಕೂತ್ಕೊಂಡು ಇವಾಗಿನ ಎದ್ದು ಬಂದು ಮುಖ ತೊಳೆದು ಹಲ್ಲುಜ್ಜಿ ಎದ್ದು ಬಂದು ಇವಾಗ ಇಲ್ಲಿ ಕೂತ್ಕೊಂಡು ಒಣಗಿಸ್ತಾ ಇದ್ದಾಳೆ. ಐದು ನಿಮಿಷ ಬರ್ತಿತ್ತು, ಮತ್ತೆ ಒಂದು 10 ನಿಮಿಷ ಹೋಗ್ಬಿಡ್ತಿತ್ತು. ಮೋಡನೂ ಆಗ್ತಿತ್ತು, ಬಿಸಿಲೂ ಬರ್ತಿತ್ತು. 2 ಥರ ವೆದರ್ ಇದ್ದಿದ್ದರಿಂದ ಬಟ್ಟೆ ಒಣಗಿಸೋದಂತೂ ಕಷ್ಟನೇ ಆಗ್ತಿತ್ತು. ಇವಾಗ ನಾನು ನಿಮಗೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಬಾಣಲಿನಲ್ಲಿ ಹುಳ್ಳಿಕಾಳನ್ನ ಹುರಿದು ಇಟ್ಟಿದ್ದೀನಿ. ಸೀದೋಗೋ ಥರ ಹುರಿಬಾರ್ದು, ಸ್ವಲ್ಪ ಕರ್ಮ ಅನ್ನೋ ಥರ ಬಾಣಲಿನಲ್ಲಿ ಹುರ್ಕೋಬೇಕು. ಫಸ್ಟ್ ಈ ರೀತಿ ಹುರಿದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇವಾಗ ನಾನು ಅದೇ ಬಾಣಲಿಗೆ ಒಂದು 4 ಒಣಮೆಣಸಿನ್ಕಾಯಿ ಹಾಗೆ ಒಂದು ಬೆಳ್ಳುಳ್ಳಿನ ಹಾಕಿ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಾದ ನಂತರ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಜೀರಿಗೆನ ಹಾಕಿ ಅದನ್ನು ಹಾಗೆ ರೋಸ್ಟ್ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡಿದಾಗ ಜೀರಿಗೆ ಹಾಕಿದ್ರೆ ಜೀರಿಗೆ ಸುಟ್ಟೋಗ್ಬಿಡುತ್ತೆ, ಅಂದರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಿದ್ರೆ ಸಾಕು, ಒಂದು ಸ್ವಲ್ಪ ಹುರ್ಕೊಳ್ಳುತ್ತೆ ಜೀರಿಗೆ. ಚಟಪಟ ಅಂತ ನಾನು ಸ್ಟವ್ ಆಫ್ ಮಾಡಿದ್ರೂ ಸಿಡಿತಾನೆ ಇದೆ ನೋಡಿ. ಜೀರಿಗೆ ಮತ್ತು ಒಂದು 4 ಮೆಣಸು, ಕಾಳು ಮೆಣಸು ಇಷ್ಟನ್ನು ಹಾಕಿ ನಾನು ಸ್ವಲ್ಪ ತಣ್ಣಗೆ ಮಾಡಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋತೀನಿ. ಇವಾಗ ನಾನು ಹುರಿದಿಟ್ಟಿದ್ದಂಥ ಹುಳ್ಳಿಕಾಳನ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ
ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಏನು ಹುರ್ಕೊಂಡಿದ್ದೆ ಅದು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇಷ್ಟನ್ನು ಹಾಕಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿನ ಜಾಸ್ತಿ ಹಾಕಬಾರ್ದು, ಕಡಿಮೆ ಹಾಕಬೇಕು. ಹುರುಳಿಕಾಳು ಎಷ್ಟು ತೊಗೊಂಡಿರ್ತೀವಿ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಕಾಯಿ ತುರಿ ಹಾಕಿದ್ರೆ ಸಾಕು. ಇದಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ರುಬ್ಬಿದ್ರೆ ಚಟ್ನಿ ಅಂತೂ ಸೂಪರಾಗಿ ರೆಡಿಯಾಗಿರುತ್ತೆ. ಈ ಚಟ್ನಿನ ಬೇಕಾದರೆ ಒಗ್ಗರಣೆ ಕೂಡ ಮಾಡ್ಬೋದು. ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಕೂಡ ಮಾಡ್ಬೋದು, ಆಗ್ಲೂ ಚೆನ್ನಾಗಿರುತ್ತೆ. ಮತ್ತು ಈ ಚಟ್ನಿಗೆ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಎರಡೇ ತುಂಬ ಚೆನ್ನಾಗಿರೋದು. ಚಟ್ನಿಗೆ ಮೊಸರಾದರೂ ಹಾಕೋಬೋದು ಅಥವಾ ನಾವು ಬಿಸಿ ತುಪ್ಪ ಕೂಡ ಹಾಕೋಬೋದು. ಈ ಎರಡೂ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿಗಳಿಗೆ ತುಪ್ಪ ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ, ಮೊಸರು ಮತ್ತು ಕಾಯಿ ತುರಿ, ಇದ್ರ ಜೊತೆಗೆ ಬೇಕಿದ್ದರೆ ಹುಚ್ಚೆಳ್ಳು ಪುಡಿ ಕೂಡ ಚಟ್ನಿ ಮೇಲೆ ಉದುರಿಸ್ಕೊಂಡು ತಿನ್ಬೋದು. ಆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೆ ಒಳಗಡೆ ಚಿಕ್ಕ ಚಿಕ್ಕದು ಹಸಿರಾಗಿರುವಂತಹ ಶೋ ಪ್ಲ್ಯಾಂಟ್ಸ್ನ ಬೆಳೆಸೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಮನೆ ಶಿಫ್ಟ್ ಮಾಡುವಾಗ ಅದನ್ನು ಕ್ಯಾರಿ ಮಾಡೋದು ತುಂಬ ಕಷ್ಟ ಅಂತ ಹೇಳಿ ನಾನು ಯಾವ ಗಿಡಗಳನ್ನೂ ಹಾಕೋದೇ ಇಲ್ಲ. ಈ ಮನೆಗೆ ಬಂದ ಮೇಲೆ ಈಗಷ್ಟೇ ನಾನು ಅಂದರೆ ಒಂದು ವರ್ಷದಿಂದ ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಇವಾಗ ಫಸ್ಟ್ ಚಿಕ್ಕದ್ರಲ್ಲಿ ಇಟ್ಟಿದ್ದೆ ನಾನು, ಅಂದರೆ ಚಿಕ್ಕ ಗ್ಲಾಸ್ ಬೌಲಲ್ಲಿ ಇಟ್ಟಿದ್ದೆ. ಇವಾಗ ಅದನ್ನು ದೊಡ್ಡ ಗ್ಲಾಸ್ ಜಾರ್ಗೆ ಹಾಕಿ ಇಟ್ಟಿದ್ದೀನಿ. ಯಾಕಂದರೆ ಗಿಡನೂ ಸ್ವಲ್ಪ ದೊಡ್ಡದಾಗ್ತಾ ಇತ್ತಲ್ವ, ಅದಕ್ಕೋಸ್ಕರ ಅದನ್ನು ತಿಂಗ್ಳಿಗೆ ಒಂದು ಸಲ ಅಥವಾ 15 ದಿನಕ್ಕೆ ಒಂದು ಸಲನಾದರೂ ನಾವು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಾನು ಸುಮಾರು ದಿನಗಳಾಗಿತ್ತು, ಒಂದು 2 ತಿಂಗಳೇ ಆಗಿತ್ತು ಅನ್ಸುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿ. 2 ತಿಂಗಳು ಮೇಲೆ ಆಗಿತ್ತು. ಇವತ್ತು ಅದನ್ನು ತೆಗೆದು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಒಳಗಡೆ ಕಲ್ಲೆಲ್ಲ ಸ್ವಲ್ಪ ಪಾಚಿಗಟ್ಟಂಗೆ ಆಗ್ಬಿಟ್ಟಿತ್ತು, ಅದನ್ನು ಕೂಡ ಅದಕ್ಕೆ ಇವಾಗ ನೀಟಾಗಿ ಉಜ್ಜಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ನೀರನ್ನ 15 ದಿನಕ್ಕೆ ಒಂದು ಸಲನಾದರೂ ಚೇಂಜ್ ಮಾಡಬೇಕು. ನಾವು ನೀರು ಚೇಂಜ್ ಮಾಡ್ತಿದ್ವಿ, ಬಟ್ ಇದು ಒಳಗಡೆ ಎಲ್ಲ ಕ್ಲೀನೇ ಮಾಡ್ತಿರ್ಲಿಲ್ಲ ನಾನು. ಇವತ್ತು ಅದನ್ನು ತೆಗೆದು ನೀಟಾಗಿ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಒಂದು ಗಿಡ ಅಷ್ಟೇ ನಾನು ಕ್ಲೀನ್ ಮಾಡಿರೋದು, ಇನ್ನೊಂದು ಅಡುಗೆ ಮನೇಲಿ ಬಂದಿಟ್ಟಿದ್ದೀನಿ, ಅದನ್ನು ಇನ್ನೂ ಕ್ಲೀನ್ ಮಾಡಿಲ್ಲ. ಅದನ್ನು ಕೂಡ ನೆಕ್ಸ್ಟ್ ಯಾವಾಗಲಾದರೂ ಕ್ಲೀನ್ ಮಾಡಬೇಕು. ಹಾಗೆಯೇ ನನ್ನ ಮಗಳು ಮನಿ ಪ್ಲ್ಯಾಂಟ್ ಹಾಕೋವಂಥ ಜಾರ್ ಒಳಗಡೆ ಒಂದು 5 ಕಾಯಿನ್ಸ್ ಹಾಕಿದ್ದಾಳೆ. ನಮ್ಮ ರಿಲೇಟಿವ್ ಒಬ್ಬರು ಮನೇಲಿ ಹಾಕಿದ್ರಂತೆ, ಅವರು ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವಳೇ ತೊಗೊಂಡು ಬಂದು ಹಾಕಿದ್ಲು, ನಾನು ಹಾಕಿಲ್ಲ ಅದನ್ನು. ಅದು ಎಷ್ಟು ವರ್ಕ್ ಆಗುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ, ಅಂದರೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅವಳು ಹಾಕಿದ್ಲಲ್ವ, ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಟಿದ್ದೀನಿ. ಮತ್ತು ಅದನ್ನು ನಾನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ನಾನು ಜಾರೆಲ್ಲ ಕ್ಲೀನ್ ಮಾಡ್ಕೊಂಡಾದ ತಕ್ಷಣ ಬಳ್ಳಿಗಳನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ಬಳ್ಳಿ ಅದರೊಳಗಡೆನೇ ಒಂದು ಸ್ವಲ್ಪ ಕೊಳ್ತೋದಂಗೆ ಆಗಿತ್ತು, ಅದನ್ನು ತೆಗೆದು ಇವಾಗ ಎಲೆಗಳನ್ನೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಎಲೆಗಳ ಮೇಲಂತೂ ಆವಾಗವಾಗ ಚೆನ್ನಾಗಿ ಧೂಳು ಇದ್ದೇ ಇರುತ್ತೆ, ಅದನ್ನು ಆವಾಗವಾಗಲೇ ಕ್ಲೀನ್ ಮಾಡ್ಕೋತಾ ಇರಬೇಕು. ಒಳಗಡೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮನೆ ಹಾಲಲ್ಲಿರುವಂಥ ಒಂದು ಕಿಟಕಿ ಮೇಲೆ ಇಡ್ತೀನಿ, ಅಲ್ಲಿ ತುಂಬ ಸೇಫಾಗಿ ಚೆನ್ನಾಗಿರುತ್ತೆ. ಮೊದಲು ಕೂಡ ಇಲ್ಲೇ ಚಿಕ್ಕ ಜಾರಲ್ಲಿ ಹಾಕಿಟ್ಟಿದ್ದೆ, ಇವಾಗ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ದೊಡ್ಡ ಜಾರ್ಗೆ ಹಾಕಿಟ್ಟಿದ್ದೀನಿ. ಅಲ್ಲಿ ಬಿಸಿಲು ಕೂಡ ಚೆನ್ನಾಗಿ ಬರುತ್ತೆ, ಬಿಸಿಲು ಬರೋ ಟೈಮಲ್ಲಿ ಬಿಸಿಲು ಕೂಡ ಚೆನ್ನಾಗಿ ಬಂದಿರುತ್ತೆ. ಇವಾಗ ಮೋಡ ಆಗಿರೋದ್ರಿಂದ ಅಷ್ಟು ಬಿಸಿಲು ಕಾಣಿಸ್ತಿಲ್ಲ ಅಷ್ಟೇ. ಅಲ್ಲಿ ಒಂದು ದಾರ ಕಟ್ಟಿದ್ದೀನಿ ನಾನು, ಆ ದಾರಕ್ಕೆ ಬಳ್ಳಿಗಳನ್ನೆಲ್ಲ ಸುತ್ತಿಸಿ ನೀಟಾಗಿ ಇಡ್ತೀನಿ. ಮಣ್ಣಲ್ಲೂ ಹಾಕಿಡ್ಬೋದು, ಆದರೆ ನನಗೆ ನೀರಲ್ಲೇ ಬೆಳೆಸಬೇಕು ಅಂತ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ನೀರಲ್ಲೇ ಹಾಕಿ ಇಟ್ಟಿದ್ದೀನಿ. ಇದು ಹತ್ತತ್ರ 1 ವರ್ಷದ ಗಿಡ ಅನಿಸುತ್ತೆ, ಇಷ್ಟು ಬೆಳೆದಿದೆ ಇದು. ಇದನ್ನು ಇವಾಗ ಕ್ಲೀನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೇನ ಕ್ಲೀನ್ ಮಾಡುವಾಗ ಒಂದು ಸಲ ಕ್ಲೀನ್ ಮಾಡ್ತೀನಿ. ಅಲ್ಲಿಗೆ ಸರಿ ಹೋಗುತ್ತೆ. ಹತ್ತತ್ರ ಒಂದು ತಿಂಗಳು ಅಥವಾ ಒಂದು 20 ದಿನ ಅಷ್ಟು ಟೈಮ್ ಗ್ಯಾಪ್ ಸಿಗುತ್ತೆ ನನಗೆ, ಆವಾಗ ಮತ್ತೆ ಅದನ್ನು ಕ್ಲೀನ್ ಮಾಡ್ತೀನಿ. ಇವಾಗ ನಾನು ಅಲ್ಲಿ ಒಂದು ಪೇಂಟಿಂಗ್ನ ಇಡ್ತಾಯಿದ್ದೀನಿ. ಇದು ನಾನೇ ಮಾಡಿರೋವಂಥ ಪೇಂಟಿಂಗ್. ಒಂದು ವ್ಲಾಗಲ್ಲಿ ನಾನು ಅದನ್ನು ತೋರಿಸಿದ್ದೆ, ಯಾವ ರೀತಿ ನಾನು ಪೇಂಟ್ ಮಾಡಿದೆ ಅಂತ ಹೇಳಿಬಿಟ್ಟು. ಕೆಳಗಡೆ ಬೇಸ್ ಬಂದು ಕೇಕ್ದು ಬೇಸ್ ಆಯಿತು, ಅದು ಕೇಕ್ ಕೊಡ್ತಾರೆ ನೋಡಿ, ಅದ್ರ ಕೆಳಗಡೆ ಬೇಸ್ ಇರುತ್ತೆ ನೋಡಿ, ಅದ್ರ ಮೇಲೆ ನಾನು ಒಂದು ವೈಟ್ ಕಲರ್ದು A4 ಸೈಜ್ ಶೀಟಲ್ಲಿ ನಾನು ಡ್ರಾಯಿಂಗ್ ಮಾಡಿ ಪೇಂಟಿಂಗ್ ಮಾಡಿರೋದು. ಆಚೆ ಹೋಗ್ತಾ ಇದ್ದೀವಿ, ನಿರೀಕ್ಷನ್ಗೆ ಶೂಸ್ ತೊಗೋಬೇಕು ಶಟಲಿಗೆ. ಹೋದ ಸರಿ ಕೊಡಿಸಿದ್ದು ದೊಡ್ಡದೇ ಆಗಿಬಿಟ್ಟಿದೆ ನಮಗೆ, ಹೋದ ಸರಿ ಸಿಕ್ಕಲಿಲ್ಲ ಶೂಸು. ಅದಕ್ಕೆ ಅವ್ರಿಗೆ
ಅವ್ರು ಸರಿಗೆ ತಂದ್ಕೊಡೋದಕ್ಕೆ ಹೇಳಿದ್ದೆ, ಸ್ವಲ್ಪ ದೊಡ್ಡದೇ ಆಗ್ಬಿಟ್ಟಿದೆ. ಅದು 9 ಸೈಜ್ ಹೇಳಿದ್ವಿ, ಆದ್ರೂ ಆ ಸೈಜಲ್ಲಿ ಸ್ವಲ್ಪ ದೊಡ್ಡದಿದೆ ಅವಳಿಗೆ. ಇವಾಗ 8 ತೊಗೋಬೇಕು, ಯಾಕಂದರೆ ಅವಳಿಗೆ ಆಟ ಆಡೋಕ್ಕಾಗ್ತಿಲ್ಲಂತೆ. ಒಂದು 6 ತಿಂಗಳು ಆಟ ಆಡಿದ್ಲು ಅದರಲ್ಲಿ. ಮೊನ್ನೆ ಕಾಲು ಉಳ್ಕಿಸ್ಕೊಂಡು ಬಂದಿದ್ದಾಳೆ, ಅದರಲ್ಲಿ ಆಟ ಆಡೋಕ್ಕಾಗದೆ. ಅದಕ್ಕೆ ಇವಾಗ ಡೆಕಾಥ್ಲಾನ್ಗೆ ಹೋಗಿ ಶೂಸ್ ಕೊಡಿಸ್ಬೇಕು. ಹಾಗೆ ಇದನ್ನು ಎಕ್ಸ್ಚೇಂಜ್ ಮಾಡಬೇಕು. ವಂಡರ್ ಶೆಫ್ ಅವ್ರದ್ದು ನೆನ್ನೆ ನ್ಯೂಟ್ರಿ ಕಪ್ ಅಂತ ಇದು, ಅದನ್ನು ತೊಗೊಂಡು ಬಂದಿದ್ವಿ. ಇದನ್ನು ತೊಗೊಳೋದಕ್ಕಿಂತ ಹೋಗಿರಲಿಲ್ಲ. 950 ಪಾಯಿಂಟ್ಸ್ ಏನೋ ಇತ್ತಂತೆ. ಎಲ್ಲಿ ಅಂದರೆ ಪೈ ಶೋರೂಮಲ್ಲಿ. ನಾವು ಸಾಮಾನ್ಯವಾಗಿ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಎಲೆಕ್ಟ್ರಾನಿಕ್ ಐಟಮ್ಸು ಅಲ್ಲೇ ತೊಗೊಳ್ಳೋದಲ್ವ, ಪೈ ಶೋರೂಮಲ್ಲಿ. ಅಲ್ಲಿ 950 ಪಾಯಿಂಟ್ ಇದೆ, ಏನಾದರೂ ತೊಗೊಳ್ಳಿ ನೀವು, ಇಲ್ಲಾಂದರೆ ಅದು ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ನಮ್ಮ ಮನೆಯವರು ಹೋಗ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದಾರೆ. ಅದು ಇದು ಪೋರ್ಟಬಲ್ ಆಯಿತಾ, ಪೋರ್ಟಬಲ್ ಅಂತ ಹೇಳಿಬಿಟ್ಟು ಅವರು ತೊಗೊಂಡು ಬಂದಿದ್ದಾರೆ. ಎಲ್ಲಿ ಬೇಕಾದ್ರೆ ತೊಗೋಬೋದು, ಚಾರ್ಜ್ ಹಾಕ್ಬೋದು ಅಂತ ಹೇಳಿ, ಆಯಿತಾ. ಇವಾಗ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು. ಅದಷ್ಟು ನನಗೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಇದು 1,500 ಏನೋ ಅನಿಸುತ್ತೆ. 950 ಜೊತೆಗೆ ಇನ್ನು 750 ಅಷ್ಟು ಕೊಟ್ಟು ನಾವು ತೊಗೊಂಡು ಬಂದಿದ್ದು. ತೊಗೊಂಡು ಬಂದಿದ್ದು. ಅದಕ್ಕೆ ಇದನ್ನು ಈಗ ಎಕ್ಸ್ಚೇಂಜ್ ಮಾಡಿ ಬೇರೆದನ್ನು ತೊಗೊಂಡು ಬರೋದಕ್ಕೆ ಹೋಗ್ತಾಯಿದ್ದೀವಿ. ಮೊದಲು ನಾವು ಪೈ ಶೋರೂಮ್ಗೆ ಹೋಗಿ ನ್ಯೂಟ್ರಿ ಕಪ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಇವಾಗ ಡೆಕಾಥ್ಲಾನಿಗೆ ಬಂದಿದ್ದೀವಿ. ಮೊದಲು ನಮಗೆ ಡೆಕಾಥ್ಲಾನ್ ಸ್ವಲ್ಪ ದೂರ ಇತ್ತು, ಇವಾಗ ಇಲ್ಲೇ ಒರೈನ್ ಮಾಲಲ್ಲಿ ಓಪನ್ ಆಗಿದೆ, ಅಲ್ಲಿಗೆ ನಾವಿವಾಗ ಬಂದಿರೋದು. ಇವಳಿಗೆ ಹಾಕಿಸಿ ಫಸ್ಟು ಓಡಾಡಿಸಿ ನೋಡ್ತಾ ಇದ್ದೀವಿ. ಯಾಕಂದರೆ ಮನೆಗೆ ಹೋದ್ಮೇಲೆ ಮತ್ತೆ ಅದು ಟೈಟು ಲೂಸು ಅದು ಇದು ಅಂತ ಮಕ್ಕಳು ಸಾಮಾನ್ಯವಾಗಿ ಹೇಳ್ತಾರಲ್ವ, ಹಂಗಾಗಬಾರ್ದು ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ನೋಡು, ಕಂಫರ್ಟ್ ಆಗಿದ್ದರೆ ಮಾತ್ರ ತಗೋ, ಇಲ್ಲ ದೊಡ್ಡದು ತಗೋ, ಇಲ್ಲ ಚಿಕ್ಕ ತಗೋ ಅಂತ ಎಲ್ಲ ಹೇಳಿ 4-5 ಸರಿ ಕೊಡಿಸ್ತಾ ಇರೋದು. ಮನೆಗೆ ಹೋದ ತಕ್ಷಣ ಏನು ಮಾಡ್ತಾಳೆ ಅಂತಂದರೆ, ಅಮ್ಮ ಇದು ಸ್ವಲ್ಪ ಟೈಟ್ ಇದೆ, ಇಲ್ಲ ಅಥವಾ ಇದೊಂದು ಸ್ವಲ್ಪ ಲೂಸ್ ಇದೆ, ಇದು ಹಾಗಾಗಿದೆ, ಇದು ಹಿಂಗಾಗಿದೆ ಅಂತ ಮತ್ತೆ ಕ್ಯಾತೆ ತೆಗಿತಾ ಇರ್ತಾಳೆ. ಅದಕ್ಕೋಸ್ಕರ ಅವಳಿಗೇನೆ ಒಂದು ರೌಂಡ್ ಓಡಾಡಿಸಿದ್ವಿ ಅಲ್ಲಿ ಹಾಕ್ಬಿಟ್ಟು, ನಿನಗೆ ಸಾಕ್ಸ್ ಹಾಕಿದ್ರೆ ಕಂಫರ್ಟ್ ಆಗುತ್ತಾ ನೋಡು ಎತ್ತ ಹೆಂಗೆ ಅಂತ ಎಲ್ಲ ಓಡಾಡಿಸಿ ಶೂಸ್ನ ಕೊಡಿಸ್ಕೊಂಡು ಇವಾಗ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ರು. ಅವಳಿಗೆ ಏನೋ ಒಂಥರ ಖುಷಿ ಅದ್ರ ಮೇಲೆಲ್ಲ ಆಟ ಆಡೋದಕ್ಕೆ, ಎಲ್ಲ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ. ಎಲ್ಲರೂ ಮಾಡ್ತಿರ್ತಾರೆ, ಅವಳೊಬ್ಬಳೇ ಅಂತಲ್ಲ, ಅಲ್ಲಿಗೆ ಬರೋರು ಕೂತ್ಕೊಂಡು ಕೆಲವರು ಟೆಸ್ಟ್ ಮಾಡ್ತಾ ಇರ್ತಾರೆ, ಕೆಲವರು ಇವಳ ಥರನೇ ಸುಮ್ಮನೆ ಮಾಡೋದಕ್ಕೆ ಖುಷಿಗೋಸ್ಕರ ಮಾಡ್ತಾ ಇರ್ತಾರೆ. ಈಗ ಇದೆಲ್ಲ ಬೆಳಗ್ಗೆ ಹೋಗುವಾಗಲೇ ನಿರೀಕ್ಷಣ ಹತ್ರನೇ ದೀಪ ಹಚ್ಚಿದ್ದೆ. ನಾನು ತಲೆ ಸ್ನಾನ ಮಾಡಿರಲಿಲ್ಲ, ಅವಳು ತಲೆ ಸ್ನಾನ ಮಾಡಿದ್ಲಲ್ವ, ಅದಕ್ಕೋಸ್ಕರ ಬೆಳಗ್ಗೆನೇ ದೀಪ ಹಚ್ಚಿದ್ದೆ. ಇವಾಗ ಮನೆಗೆ ಬಂದಿದ್ದೀವಿ. ಬಂದುಬಿಟ್ಟು ಇನ್ನೊಂದು ಸಲ ಟ್ರಯಲ್ ಮಾಡ್ತಾ ಇದ್ದಾಳೆ. ಹೊಸ ಶೂಸ್ ಅಲ್ವ, ನಾವು ಹಿಂಗೆ ಅಲ್ವ ಚಿಕ್ಕ ಮಕ್ಕಳೆಲ್ಲ ಇರುವಾಗ ಮಾಡ್ತಿದ್ದಿದ್ದು. ಹೊಸದೇನಾದರೂ ಬಂದರೆ ಒಂದು ವಾರ ಅದ್ರ ಮೇಲೆ ಸಖತ್ತು ಕ್ರೇಜ್ ಇರುತ್ತೆ ನಮಗೆ, ನೋಡೋದು, ಹಾಕೊಳ್ಳೋದು, ಇದು ಓಡಾಡೋದೆಲ್ಲ ಮಾಡ್ತಿರ್ತೀವಲ್ಲ ಹಾಗೆ. ಇವಾಗ ಅವಳು ಬ್ಯಾಗ್ ಒಳಗಡೆಯಿಂದೆಲ್ಲ ಒಂದು ರೌಂಡ್ ತೆಗಿತಿದ್ದಾಳೆ. ಒಂದು 3 ಜೊತೆನೇನೋ ಸಾಕ್ಸ್ ಏನೋ ಇಟ್ಕೊಂಡಿದ್ದಾಳೆ ಬ್ಯಾಗ್ ಒಳಗಡೆ. ಅದು ಬಿಚ್ಚೋದು, ಸಾಕ್ಸ್ ಒಳಗಡೆ ಇಟ್ಕೊಳ್ಳೋದು, ಮತ್ತು ಹೊಸ ಸಾಕ್ಸ್ ಹಾಕ್ಕೊಂಡು ಮತ್ತೆ ಹೋಗೋದು, ಹಾಗೆ ಮಾಡಿ ಒಂದು 3 ಜೊತೆ ಸಾಕ್ಸ್ ಹಂಗೆ ಇಟ್ಕೊಂಡಿದ್ದಾಳೆ. ಇವಾಗ ನನಗೆ ಹಳೆ ಶೂಸ್ ತೆಗೆದು ತೋರಿಸ್ತಿದ್ದಾಳೆ. ಅಮ್ಮ ನೋಡಿ, ಇದು ಇಷ್ಟು ಟೈಟ್ ಲೂಸ್ ಆಗಿತ್ತು, ನನಗೆ ಹಿಂಗಾಗಿತ್ತು, ಆಟ ಆಡೋಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು. ಇದು ಸ್ವಲ್ಪ ದೊಡ್ಡದೇ ಇದೆ. ಆಟ ಆಡುವಾಗ, ರನ್ನಿಂಗ್ ಮಾಡುವಾಗ ಕಷ್ಟ ಆಗ್ತಿತ್ತಂತೆ ಅವಳಿಗೆ. ಲೇಸ್ ಬಿಚ್ಚೋಗ್ಬಿಡ್ತಿತ್ತಂತೆ, ಅಥವಾ ಶೂಸೇ ಬಿಚ್ಚೋಗ್ಬಿಡ್ತಿತ್ತಂತೆ. ಮೊನ್ನೆ ಹೋದ ವಾರ ಕಾಲು ಕೂಡ ಉಳ್ಕಿಸ್ಕೊಂಡು ಬಂದಿದ್ದು, ಅದಕ್ಕೋಸ್ಕರ ಬೇಗ ಕೊಡಿಸಿದ್ದಷ್ಟೇ. ಅವಳನ್ನೇ ಕರ್ಕೊಂಡೋಗಿ ಕೊಡಿಸ್ಬೇಕು ನಾವಾಗಿ ತಂದರೆ ಏನಾಗುತ್ತೆ ಅಂದರೆ ಸೈಜ್ ಪ್ರಾಬ್ಲಮ್ ಆಗುತ್ತಲ್ವ, ಅದಕ್ಕೋಸ್ಕರ ಶನಿವಾರ ಭಾನುವಾರನೇ ಕಾಯ್ದು ಅವಳಿಗೆ ಕರ್ಕೊಂಡು ಹೋಗಿ ಕೊಡಿಸಿದ್ದು. ಇಲ್ಲಾಂತಂದರೆ ನಾವೇ ತೊಗೊಂಡು ಬರೋಂಗಿದ್ದಿದ್ರೆ ಬೇಗ ತಂದು ಕೊಡ್ಬೋದಿತ್ತು. ಒಂದು ವಾರ ಸ್ವಲ್ಪ ಕಷ್ಟಪಟ್ಟೆ ಆಟ ಆಡಿದ್ದಾಳೆ. ಬರಿಗಾಲಲ್ಲಂತೂ ಅವರು ಶಟಲ್ ಆಡೋದಕ್ಕೆ ಬಿಡೋದಿಲ್ಲ, ಅದಕ್ಕೋಸ್ಕರ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಆಡಿದ್ಲು. ಕೊನೆಗೆ ಅವಳಿಗೆ ಕೊಡಿಸಿದ್ದೀವಿ. ಇವಾಗ ತೊಗೊಂಡು ಬಂದಿರೋದು ಕಂಫರ್ಟಬಲ್ ಆಗಿದೆ. ಅವಳನ್ನೇ ಕರ್ಕೊಂಡೋಗಿ ಕೊಡಿಸಿರೋದ್ರಿಂದ ಅವಳಿಗೂ ಸಮಾಧಾನ, ನಮಗೂ ಸಮಾಧಾನ, ಕರೆಕ್ಟಾಗಿದೆ ಅಂತ ಹೇಳಿಬಿಟ್ಟು. ಇವಾಗ ಅವಳು ನೋಡ್ತಿದ್ದಾಳೆ ಮೊದಲಿದ್ದಿದ್ದ ಶೂಸ್ಗೂ ಇವಾಗ ತೊಗೊಂಡಿರೋ ಶೂಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಇವಾಗ ತೊಗೊಂಡಿರೋ ಶೂಸ್ ಕೂರೋ ಅಷ್ಟು ಕಂಫರ್ಟಾಗಿ ಮೊದಲಿದ್ದಿದ್ದ ಶೂಸ್ ಕೂರ್ತಿರ್ಲಿಲ್ಲ. ನೋಡಿ ಇಲ್ಲಿ 3 ಫಿಂಗರ್ಸ್ ಒಳಗಡೆ ಹೋಗ್ತಿತ್ತು ಅಂತೆಲ್ಲ ತೋರಿಸಿದ್ಲು. ಇವಾಗ ಅವಳಿಗೆ ಸಮಾಧಾನ ಆಗಿದೆ. ನಾನಿವಾಗ ನಿಮಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿರೋಂತಹ ಬ್ಲೆಂಡರ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ಇದ್ದಿದ್ದು ಪೋರ್ಟಬಲ್ನ, ಅಂದರೆ ಮೊದಲು ತೊಗೊಂಡು ಬಂದಿದ್ದು ಪೋರ್ಟಬಲ್ ಇತ್ತು. ಅದು ಚಾರ್ಜ್ ಹಾಕ್ಕೊಂಡು
ಅಂದರೆ ಚಾರ್ಜ್ ಹಾಕಿ ನಾವು ವರ್ಕ್ ಮಾಡಬೇಕಾಗಿರಲಿಲ್ಲ, ಚಾರ್ಜ್ ಮಾಡಿ ಇಟ್ಕೊಂಡು ಎಲ್ಲಿ ಬೇಕಲ್ಲಿ ತೊಗೊಂಡೋಗಿ ವರ್ಕ್ ಮಾಡ್ಬೋದಿತ್ತು. ಇದು ಮಿಕ್ಸಿ ಥರ ಪ್ಲಗ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ಹಾಕಿ ಆನ್ ಮಾಡಿ ಆನಂತರ ನಾವು ಯೂಸ್ ಮಾಡಬೇಕು. ಇದು ನ್ಯೂಟ್ರಿ ಬ್ಲೆಂಡರ್ ಇದು. ಅದು 1500 ಚಿಲ್ಡ್ರನ್ ಎಷ್ಟು ಅನಿಸುತ್ತೆ, ಇದು 3800 ರೂಪಾಯಿ. ಇದನ್ನು ನಾವು ತೊಗೋಬೇಕು ಅಂತಲೇ ಹೋಗಿರಲಿಲ್ಲ, ಆದರೆ ಪಾಯಿಂಟ್ಸ್ ಎಕ್ಸ್ಪೈರ್ ಆಗುತ್ತೆ ತೊಗೊಳ್ಳಿ ಅಂದರು ಅಂತ ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ನಾನು ಹೋಗಿದ್ದೆ, ನಾವು ಇಬ್ಬರೂ ಅದೇ ಇರಲಿ ಬಿಡು ಅಂತ ಹೇಳಿ ತೊಗೊಂಡು ಬಂದಿದ್ದು. ಮತ್ತು ಅದು ನನಗೆ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ, ಅದು ಬ್ಲೇಡ್ಸ್ ಎಲ್ಲ ಅಷ್ಟು ಶಾರ್ಪು ಇರಲಿಲ್ಲ, ಮತ್ತು ಬೇಡ ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೋಸ್ಕರ ತೊಗೊಳ್ಳೋದು ಹೆಂಗಿದ್ರು ತೊಗೋತೀವಿ, ಒಂದು ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮತ್ತೆ ಹೋಗಿ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ದು. ಇದನ್ನು ನಾನು ನೋಡ್ತಾ ಇದ್ದೀನಿ. ಇದನ್ನು ನಾನು ಫಸ್ಟ್ ಟೈಮೇ ಯೂಸ್ ಮಾಡ್ತಿರೋದು. ಇದು ನನಗೂ ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡೋದು ಏನಂತ ಹೇಳಿಬಿಟ್ಟು. ಯೂಟ್ಯೂಬಲ್ಲೆಲ್ಲ ತೋರಿಸ್ತಿದ್ರು ಚೆನ್ನಾಗಿ ಕಾಯೆಲ್ಲ ರುಬ್ಬುತ್ತೆ, ಸ್ವಲ್ಪ ಎಲ್ಲ ಚೆನ್ನಾಗಿ ಚಿಕ್ಕದಾಗೆಲ್ಲ ರುಬ್ಕೋಬೋದು ಅಂತ ಹೇಳಿಬಿಟ್ಟು. ಬಟ್ ಆದರೆ ನಾನೂ ಕೂಡ ಇದನ್ನು ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದ್ರಿಂದ ನೋಡಬೇಕು ಯಾವ್ಯಾವ ಥರ ಇದರಲ್ಲಿ ರುಬ್ಬೋದು ಅಂತ ಹೇಳಿಬಿಟ್ಟು. ಬರೀ ಹಣ್ಣುಗಳನ್ನೇ ರುಬ್ಕೋಬೋದಾ ಅಥವಾ ಕಾಯಿ ಆ ಥರದನ್ನೆಲ್ಲ ರುಬ್ಬೋದಾ ಅಂತ ಹೇಳಿಬಿಟ್ಟು ಇವಾಗ ಎಲ್ಲನೂ ನೀಟಾಗಿ ನೋಡ್ತಾ ಇದ್ದೀನಿ ನಾನು. ಯಾವ್ದ್ಯಾವ್ದು ಕ್ಯಾಪ್ ಯಾವ್ದ್ಯಾವ್ದಕ್ಕಾಗುತ್ತೆ, ಮಲ್ಟಿ ಪರ್ಪಸ್ಸಾ ಇದು, ಅಂದರೆ ಕ್ಯಾಪ್ ಎಲ್ಲದಕ್ಕೂ ಆಗುತ್ತೆ, ಮತ್ತು ಬ್ಲೆಂಡರ್ಸು ಕೂಡ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಮತ್ತೆ ಎಲ್ಲ ನೀಟಾಗಿ ನೋಡ್ತಾ ಇದ್ದೀನಿ ನಾನು. ಆದರೆ ನಾನು ಇದನ್ನು ತುಂಬ ಚೆನ್ನಾಗಿದೆ, ಇದನ್ನು ತೊಗೊಂಡು ಯೂಸ್ ಮಾಡ್ಬೋದು ಅಂತಲೂ ನಾನು ಹೇಳೋದಿಲ್ಲ. ಯಾಕಂದರೆ ನಮಗೆ ಹೆವಿ ಡ್ಯೂಟಿ ಮಾಡೋದಕ್ಕಾಗಲ್ಲ ಅನಿಸುತ್ತೆ. ಅಂದರೆ ತುಂಬ ಜಾಸ್ತಿ ಇವಾಗ ನಾವು ಸಾಂಬಾರಿಗೆಲ್ಲ ಮಸಾಲೆ ಎಲ್ಲ ಒಂದು 4-5 ಜನಕ್ಕೆ ರುಬ್ತೀವಿ ನೋಡಿ, ಅದನ್ನೆಲ್ಲ ರುಬ್ಕೊಳ್ಳೋದಕ್ಕಾಗಲ್ಲ ಅಂತ ನನಗೆ ಹಂಗೆ ಅನಿಸ್ತಿದೆ. ಗೊತ್ತಿಲ್ಲ ನನಗೆ. ಇದನ್ನು ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ಇನ್ನೊಂದು ದಿನ ಯಾವಾಗಲಾದರೂ ನಾನು ನಿಮಗೆ ತೋರಿಸ್ತೀನಿ ಇದು ಹೇಗೆ ವರ್ಕ್ ಆಗ್ತಿದೆ ನಮ್ಮ ಮನೆಯಲ್ಲಿ, ಎಷ್ಟು ಜನಕ್ಕೆ ಇದನ್ನು ಅಡುಗೆ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದಾ ಏನು ಎತ್ತ. ಬರೀ ಹಣ್ಣುಗಳನ್ನೇ ರುಬ್ಕೊಂಡು ನಾವು ಕುಡಿಬೋದಾ, ಜ್ಯೂಸ್ ಮಾಡಿಕೊಂಡು ಆ ಥರ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ಯಾವಾಗಲಾದರೂ ಒಂದು ಸಲ ಹೇಳ್ತೀನಿ. ಮತ್ತು ಇದಕ್ಕೆ 2 ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ, ಹಾಗೆಯೇ ಒಂದು ಯೂಸರ್ ಗೈಡನ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಒಂದು ರೆಸಿಪಿ ಬುಕ್ಸ್ ಕೊಟ್ಟಿದ್ದಾರೆ. ರೆಸಿಪಿ ಬುಕ್ಸ್ ಅಂದರೆ ಜ್ಯೂಸು, ಸ್ಮೂದೀಸು ಈ ಥರದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ರೆಸಿಪಿ ಬುಕ್ ಕೂಡ ಒಂದು ಕೊಟ್ಟಿದ್ದಾರೆ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ವಂಡರ್ ಚೆಫ್ ನ್ಯೂಟ್ರಿ ಬ್ಲೆಂಡ್ದು ರೆಸಿಪಿ ಬುಕ್ ಕೂಡ ಒಂದು ಕೊಟ್ಟಿದ್ದಾರೆ ಅನ್ನಲ್ಲ, ಇದೇನೇ ಅದು. ಆದರೆ ಇದರಲ್ಲಿರೋವಂತಹ ಎಷ್ಟು ರೆಸಿಪೀಸ್ನ ನಾವು ಮಾಡ್ಬೋದು ಅಂತ ಅದು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಒಂದು ಬುಕ್ಸ್ನ ಕೂಡ ಕೊಟ್ಟಿದ್ದಾರೆ. ಈ ವಂಡರ್ ಚೆಫ್ ನ್ಯೂಟ್ರಿ ಬ್ಲೆಂಡರಲ್ಲಿ ಬರೀ ಜ್ಯೂಸನ್ನ ಮಾಡೋದಕ್ಕೆ ಅಷ್ಟೇ ಸೀಮಿತ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ಮಾಡಿಕೊಂಡು ಕಡಿಮೆ ಕ್ವಾಂಟಿಟಿನಲ್ಲಿ ನಾವು ಜ್ಯೂಸು ಎಲ್ಲ ಮಾಡಿಕೊಂಡು ನೀಟಾಗಿ ಇಟ್ಕೊಂಡ್ರೆ ತುಂಬ ದಿನ ಬರ್ಬೋದು. ನಾವು ಹೆವಿ ಡ್ಯೂಟಿ ಮಾಡೋದಕ್ಕೆ ಹೋದರೆ ಅದು ಬರೋದಿಲ್ಲ, ಹಾಳಾಗ್ಬಿಡುತ್ತೆ. ಯಾಕಂದರೆ ಇದರಲ್ಲಿ ಇರೋದು ಬರೀ 400 ವ್ಯಾಟ್ಸ್ ಅಷ್ಟೇ ಕೆಪಾಸಿಟಿ ಇರೋದು. ಅಷ್ಟರಲ್ಲಿ ಚಿಕ್ಕದಾಗಿಯೇ ನಾವು ಮಾಡ್ಕೋಬೇಕಂದ್ರೆ ಕಡಿಮೆನೇ ನಾವು ಮಾಡ್ಕೋಬೇಕು. 1 ಗ್ಲಾಸ್ ಅಷ್ಟು ಜ್ಯೂಸ್ ಅಷ್ಟೇ ಒಂದು ಸಲ ಬ್ಲೆಂಡ್ ಮಾಡೋದಕ್ಕಾಗೋದು. ಇದರಲ್ಲಿ ಕೊಟ್ಟಿರೋ ಅಷ್ಟು ರೆಸಿಪಿನೂ ಮಾಡ್ಕೊಳ್ಳೋದಕ್ಕಂತೂ ಆಗಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಪೂರ್ತಿ ರೆಸಿಪೀಸ್ನ ನಾನು ಯಾವ್ಯಾವ್ದು ಕೊಟ್ಟಿದ್ದಾರೆ ಅಂತ ನೀಟಾಗಿ ನೋಡಲಿಲ್ಲ. ಜಾಸ್ತಿ ಸ್ಮೂದೀಸು ಮತ್ತು ಜ್ಯೂಸಸ್ಸು, ಮಿಲ್ಕ್ ಶೇಕ್ಸು ಇದನ್ನೇ ಜಾಸ್ತಿ ಕೊಟ್ಟಿದ್ದರು. ಇದನ್ನು ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ, ತೊಗೋಬೇಕಾ ತೊಗೋಬಾರ್ದಾ ಅಂತ ಹೇಳಿಬಿಟ್ಟು. ನಾನಿವಾಗ ಇದರಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದಕ್ಕೆ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಯೂಸ್ ಮಾಡೋಣ ಅಂತ ಓಪನ್ ಮಾಡಿದ್ದೀನಿ. ಮೊದಲಿಗೆ ನಾನು ನೆನೆಸಿಟ್ಟಿರೋಂತಹ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ರಾತ್ರಿಯೇ ನೆನೆಸಿಟ್ಟಿದ್ದೆ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು 1-2 ವಾಲ್ನಟ್ ಅಂತ ಹೇಳ್ತೀವಲ್ಲ ಅದನ್ನು ನೆನೆಸಿಟ್ಟಿದ್ದೆ. ಹಾಗೆ ಒಂದು ಚಿಕ್ಕದಾಗಿರೋಂತಹ ಪಚ್ಚಬಾಳೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಮತ್ತು ಇವಾಗ ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಉಗುರು ಬೆಚ್ಚಗಿರೋ ಹಾಲನ್ನು ಕೂಡ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಮತ್ತು ದ್ರಾಕ್ಷಿ ಇದರಲ್ಲೆಲ್ಲ ಸ್ವಲ್ಪ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಅಂದರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಬ್ಲೆಂಡರ್ನ ಹಾಕಿ ಜಸ್ಟ್ ಇವಾಗ ನೀವು ಕೆಳಗಡೆ ಹಾಕಿ ಅದನ್ನು ಟೈಟ್ ಮಾಡಿ ಕೆಳಗಡೆ ಅಮ್ಕಿದ್ರೆ ಸಾಕು, ಅದು ಆನ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಬಟನ್ಸ್ ಎಲ್ಲ ಕೊಟ್ಟಿರೋದಿಲ್ಲ ಆನ್ ಆಫ್ ಮಾಡೋದಕ್ಕೆ. ಹಾಗೆಯೇ ಬ್ಲೆಂಡರ್ನ ಇಟ್ಟು ಸ್ವಲ್ಪ ಅಮ್ಕಿದ್ರೆ ಅದು ಆನ್ ಆಗಿರುತ್ತೆ. ಪರವಾಗಿಲ್ಲ, ಬಾಳೆಹಣ್ಣು ಸ್ಮೂದಿ ಚೆನ್ನಾಗಿ ಆಗಿದೆ, ಅಂದರೆ ಬಾಳೆಹಣ್ಣು ಮಿಲ್ಕ್ ಶೇಕ್ ಚೆನ್ನಾಗಿ ಆಗಿದೆ.
ಹಾಗೆಯೇ ನಾನು ನಿರೀಕ್ಷನ್ಗೆ ಹೇರ್ ಕಟ್ನ ಮಾಡಿಸ್ತಾ ಇದ್ದೀನಿ. ಕೂದಲು ಸ್ವಲ್ಪ ಉದುರುತ್ತಾ ಇತ್ತು ಅವಳದು, ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ಇವಾಗ ಒಂದು 2-3 ತಿಂಗಳು ಮುಂಚೆ ಮಾಡಿಸಿದ್ದೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾನು ಇವಳಿಗೆ ಹೇರ್ ಕಟ್ನ ಮಾಡಿಸಿದ್ದೆ. ರಜಕ್ಕೆ ಹೋಗೋಕ್ಕೆ ಒಂದು ವಾರಕ್ಕೆ ಮುಂಚೆ ಅಷ್ಟೇ ನಾನು ಹೇರ್ ಕಟ್ನ ಮಾಡಿಸಿದ್ದೆ. ಉದ್ದ ಇತ್ತು, ಅದನ್ನು ಕರ್ಕೊಂಡೋಗಿ ಶಾರ್ಟ್ ಮಾಡಿಸ್ಕೊಂಡು ಬಂದಿದ್ದೆ. ಆದ್ರೂ ಸ್ವಲ್ಪ ಇವಾಗ ಯಾಕೋ ಉದುರುತ್ತಾ ಇತ್ತು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಳೀಲಿ ಅಂತ ಹೇಳಿಬಿಟ್ಟು ಮತ್ತೆ ಹೇರ್ ಕಟ್ನ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಹೇರ್ ಕಟ್ ಮಾಡಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ಅವಳಿಗೆ ಟಾಂಬಾಯ್ ಥರ, ಹುಡುಗರ ಥರ ಇರೋದಂದರೆ ತುಂಬ ಇಷ್ಟ. ಹುಡುಗಿರು ಡ್ರೆಸ್ ಹಾಕ್ಕೊಳ್ಳೋದು, ಬಳೆ ಹಾಕ್ಕೊಳ್ಳೋದು, ಕೈಗೆ ಕಾಲಿಗೆ ಗೆಜ್ಜೆ ಹಾಕ್ಕೊಳ್ಳೋದು ಅದೆಲ್ಲ ಒಂಚೂರು ಇಷ್ಟನೇ ಇಲ್ಲ ಅವಳಿಗೆ. ಈವನ್ ಸ್ಲಿಪ್ಪರ್ಸು ಕೂಡ ಅವಳು ಹುಡುಗರದೇನೇ ಇಷ್ಟಪಡ್ತಾಳೆ. ಹುಡುಗರ ಥರನೇ ಇರಬೇಕು ಯಾವಾಗಲೂ ಅಂತ ಹೇಳಿಬಿಟ್ಟು ನನಗೆ ಅವಳನ್ನ ಯಾವಾಗಲೂ ಹುಡುಗಿ ಥರ ಡ್ರೆಸ್ ಮಾಡಬೇಕು, ಹುಡುಗಿ ಥರ ಬೆಳೆಸ್ಬೇಕಂತ ಇಷ್ಟ. ಆದರೆ ಅವಳಿಗೆ ಆ ಥರನೇ ಇಷ್ಟ. ಹುಡುಗಿರ ಡ್ರೆಸ್ ಅಂದರೆ ಇಷ್ಟ ಆಗಲ್ಲ. ಹುಡುಗಿರ್ದು ಏನಾದ್ರು ಥಿಂಗ್ಸ್ ಇದ್ದರೆ ಅವಳು ಅಷ್ಟು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಎಲ್ಲ ಮಕ್ಕಳು, ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಇರುವಾಗ ಹೆಂಗೆ ಮಾಡ್ತಿದ್ವಿ, ಅಂಗಡಿಗೆ ಕರ್ಕೊಂಡೋದ್ರೆ ಹುಡುಗಿರಿಗೆ ಏನು ಬೇಕು, ಬಳೆ, ಕ್ಲಿಪ್ಸು, ಹೇರ್ ಬ್ಯಾಂಡ್ಸ್ ಅದೆಲ್ಲ ನೋಡ್ತಾಯಿದ್ರು. ಇವಳು ಆ ಥರ ನೋಡೋದೇ ಇಲ್ಲ. ಹುಡುಗರಿಗೆ ಏನಿಷ್ಟ, ಆಟ ಸಾಮಾನು, ಈ JCB, ಬಸ್ಸು, ಕಾರ್ ಆ ಥರ ನೋಡ್ತಾರಲ್ಲ, ಆ ಥರದ್ದೇ ನೋಡೋದು ಜಾಸ್ತಿ ಇವಳು. ನಾನು ಎಷ್ಟೋ ಟ್ರೈ ಮಾಡ್ತೀನಿ ಹುಡುಗಿ ಥರನೇ ಬೆಳೆಸ್ಬೇಕು ಇವಳನ್ನ ಅಂತ, ಆದರೆ ಅವಳಿಗೆ ಹುಡುಗನ ಥರನೇ ಇಷ್ಟ ಆಗೋದು. ಅದಕ್ಕೆ ಇವಾಗ ನಾನು ಹೇರ್ ಕಟ್ನ ಮಾಡಿಸ್ತಾ ಇದ್ದೀನಿ. ಹಾಗೆಯೇ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ಸಲ ಹೇಳ್ತೀನಿ, ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ಸೊ ದಟ್ ನಾನು ಅಪ್ಲೋಡ್ ಮಾಡಿ ಆದ ತಕ್ಷಣವೇ ಬೇಗನೆ ನಿಮಗೆ ನನ್ನ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನನ್ನ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.